ಭಗವಂತನಿಗೆ 3 ಗುಣಗಳನ್ನು ಹೇಳ್ತಾರೆ. ಸರ್ವಶಕ್ತ, ಸರ್ವವಿದಿತ, ಸರ್ವಜ್ಞ, ಸರ್ವವ್ಯಾಪಕ ಅನ್ನತಕ್ಕಂಥದ್ದು, ಸರ್ವಾಂತರ್ಯಾಮಿ ಅನ್ನತಕ್ಕಂಥದ್ದು. ಅಂದರೆ ಓಮ್ನಿಪೊಟೆಂಟ್, ಓಮ್ನಿಶಿಯಂಟ್, ಓಮ್ನಿ ಪ್ರೆಸೆಂಟ್ ಅಂತ. ಸರ್ವಶಕ್ತ, ಅವನು ಎಲ್ಲವನ್ನೂ ಮಾಡಬಲ್ಲ. ಅಘಟಿತ ಘಟನಾ ಸಮರ್ಥ ಅಂತ ಭಗವಂತನ ಒಂದು ಮಾತನ್ನು ಹೇಳ್ತಾರೆ. ಹಿಂದೆ ಯಾರೂ ಮಾಡೋಕ್ಕಾಗದೇ ಇರೋಂಥದ್ದು, ಮುಂದೆ ಯಾರೂ ಮಾಡೋಕ್ಕಾಗದೇ ಇರತಕ್ಕಂಥದ್ದನ್ನು ಭಗವಂತ ಮಾಡ್ತಾನೆ. ಅದು ಭಗವಂತನ ಸಂಕಲ್ಪ ಬಲ ಅಂತ ಹೇಳ್ತಾರೆ. ಸರ್ವಶಕ್ತ ಅದಕ್ಕೋಸ್ಕರನೇ. ಮತ್ತು ಸರ್ವವಿದಿತ, ಸರ್ವಜ್ಞ, ಎಲ್ಲವನ್ನು ಬಲ್ಲವನು ಅವನು ಗೊತ್ತಿಲ್ಲದೆ ಇರತಕ್ಕಂಥದ್ದು ಏನೂ ಇಲ್ಲ. ಇದೆಲ್ಲ ಒಂದು ಲೀಲಾ ವಿನೋದ, ನಡಿಬೇಕು, ನಡೆಸ್ತಾ ಇರ್ತಾನೆ. ಒಂದು ನಾಟಕ, ಜಗನ್ನಾಟಕ ಸೂತ್ರಧಾರಿ ಅಂತ ಹೇಳ್ತೀವಲ್ಲ, ಆ ಪ್ರಕಾರ ನಡೆಸ್ತಾ ಇರ್ತಾನೆ ಅಷ್ಟೇ ಹೊರತು ಅವನಿಗೆಲ್ಲವೂ ಗೊತ್ತಿದೆ. ಮುಂದೆ ಏನು ನಡೆಯುತ್ತೆ ಅನ್ನೋದು ಗೊತ್ತು, ಹಿಂದೆ ಏನು ನಡೆದಿದೆ ಅನ್ನೋದು ಸಹ ಗೊತ್ತಿರುತ್ತೆ. ಸರ್ವಾಂತರ್ಯಾಮಿ, ಎಲ್ಲಿರ್ತಾನೆ ಭಗವಂತ ಅಂದರೆ ಎಲ್ಲ ಕಡೆಯೂ ಸಹ ಇರ್ತಾನೆ. ಪ್ರತಿ ಅಣುರೇಣು ತೃಣಕಾಷ್ಟಗಳಲ್ಲಿ ಪ್ರತಿಯೊಂದರಲ್ಲೂ ಸಹ ಭಗವಂತ ಇರ್ತಾನೆ. ಅಂತಹ ಸರ್ವಶಕ್ತ ಬಂದು ಈ ಬಲಿಚಕ್ರವರ್ತಿಯನ್ನು ಅವನ ತಲೆ ಮೇಲೆ ಕಾಲಿಟ್ಟು ಪಾತಾಳ ಲೋಕಕ್ಕೆ ಸಂಪೂರ್ಣವಾಗಿ ಕಳಿಸ್ಕೊಡ್ತಾನೆ. ಅಲ್ಲಿ ಅವನಿಗೆ ಶಿಕ್ಷೆನೂ ಆಗುತ್ತೆ, ವಿಮೋಚನೆಯೂ ಸಹ ಆಗುತ್ತೆ, ವರವೂ ಸಹ ಆಗುತ್ತೆ. ಆ ಬಲಿಚಕ್ರವರ್ತಿ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಪಾತಾಳ ಲೋಕವನ್ನು 1 ಮನ್ವಂತರದ ಕಾಲದವರೆಗೂ ಸಹ ರಾಜನಾಗಿ ಆಳ್ತಾ ಇರ್ತಾನೆ. ಮುಂದಿನ ಇಂದ್ರ ಇವನೇ ಆಗಿರ್ತಾನೆ. ಈ ಇಂದ್ರ ಪದವಿ ಅನ್ನೋದು ಇದೆಯಲ್ಲ ಇಲ್ಲಿ, ಅದಕ್ಕೆ ಅವನು ಬಲೀಂದ್ರ ಅನ್ನೋ ಹೆಸರನ್ನ ಕೊಡ್ತೀವಿ ನಾವು ಅವನಿಗೆ. ಸೊ ಮುಂದಿನ ಇಂದ್ರ ಆಗ್ತಾನಂತೆ ಇವನು. ಈ ಮನ್ವಂತರ ಕಳೆದ ನಂತರ ಈ 4 ಯುಗಗಳು ಏನಾಗುತ್ತೆ, ಈ ಕಲಿಯುಗ ಮುಗಿದ ನಂತರ ಮತ್ತೆ ಕೃತಿಯುಗ ಪ್ರಾರಂಭ ಆಗುತ್ತೆ. ಈ ಇಂದ್ರ ಪದವಿ, ಬ್ರಹ್ಮ ಪದವಿ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ. ಶಾಶ್ವತವಾಗಿ ಯಾರೂ ಒಬ್ಬರೇ ಇರೋದಿಲ್ಲ. ಮುಂದಿನ ಬ್ರಹ್ಮ ಆಂಜನೇಯ ಅಂತ ಕೆಲವು ಪುರಾಣಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಂಜನೇಯನಿಗೆ ಅವನು ಚಿರಂಜೀವಿ, ಅವನಿಗೆ ಸಾವಿಲ್ಲ ಅವನಿಗೆ. ಸೊ ಮುಂದಿನ ಮನ್ವಂತರ, ಮುಂದಿನ ಕಲ್ಪ ಬಂದಾಗ ಬ್ರಹ್ಮಸ್ಥಾನಕ್ಕೆ ಆಂಜನೇಯ ಬರ್ತಾನೆ. ಮುಂದಿನ ಮನ್ವಂತರ ಬಂದಾಗ ಈ ಇಂದ್ರಸ್ಥಾನಕ್ಕೆ ಬಲೀಂದ್ರ ಬರ್ತಾನೆ, ಬಲಿಚಕ್ರವರ್ತಿ ಅನ್ನೋನು ಬರ್ತಾನೆ. ಹಾಗಾಗಿ ಅವನಲ್ಲಿ ದೈವತ್ವ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅಂತಹ ಬಲಿಚಕ್ರವರ್ತಿಯನ್ನು ಅವನು ವರ್ಷಕ್ಕೆ ಒಮ್ಮೆ ಮಾತ್ರ ಭೂಲೋಕಕ್ಕೆ ಬರ್ತಾನಂತೆ. ಅವನ ಪ್ರಜೆಗಳೆಲ್ಲರೂ ಸಹ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅವನನ್ನು ಸ್ವಾಗತ ಮಾಡೋದಕ್ಕೋಸ್ಕರ, ಅವನನ್ನು ನೆನಪಿಸ್ಕೊಳ್ಳೋದಕ್ಕೋಸ್ಕರ, ಅವನಿಗೆ ಗೌರವ ಸೂಚನೆಯಾಗಿ ಬಲೀಂದ್ರ ಪೂಜೆನ ಅವತ್ತಿನ ದಿವಸ ಮಾಡ್ತಾರೆ.